ಜೈ ಮತ್ತು ಚಂದ್ರಿ ಹೌದಿಲ್ಲ? ಹೌದೌದು, ಅವ್ರನ್ನ ಕರಿಬೇಕವ. ನನ್ನ ಮಗ ಒಂದು ಚಲೋ ಕನ್ಯೆ ನೋಡ್ರವಾ, ಈಡಾಗಿ ವರದಕ್ಷಿಣೆ ಕೊಡುವಂಥದ್ದು ಅಂತ ಹೇಳ್ಬೇಕು. ಈ ಚಂದ್ರಿ ಹುಡುಕಿ ಕೊಡ್ತಾಳ ಆಕಿ. ಏ ಜೈ, ಚಂದ್ರಿಕಾ, ಏ ಒಟ್ಟು ಬರ್ರಿ ನೋಡ್ ಹಂಗ ಹೊಂಟಿರಲ್ಲ, ಬರ್ರಿ ಇಲ್ಲಿ ಕುಂದ್ರ ಬರ್ರಿ. ಏನಾತ ಸುಮಿತ್ರಕ್ಕ, ಹಂಗೆ ಕರ್ದಿ? ಎಲ್ಲ ಅಲ್ಲಿಂದನೇ ಹೇಳ್ಬೇಕನ, ಇತ್ತ ಕಡೆ ಬರ್ರಿ. ಕುಂದ್ರಿ ಒಂದ್ 2 ಮಿನಿಟ್ ಚಾ ಕುಡ್ಕೊಂಡು ಮಾತಾಡ್ರಂತಿ. ಅಯ್ಯೋ ದೇವ್ರೆ, ಏಟ್ ಅರ್ಜೆಂಟ್ ಮಾಡ್ತೀರಿ? ಅಯ್ಯ ಸುಮಿತ್ರಕ್ಕ, ಅರ್ಜೆಂಟ್ ಏನಿಲ್ವಾ, ಒಟ್ಟು ಮಾರ್ಕೆಟ್ಗೆ ಹೋಗಿ ಬರೋದೈತಿ, ಅದಕ್ಕೆ ಅರ್ಜೆಂಟಾಗಿ ಹೊಂಟಿದ್ದು, ಮತ್ತೇನಿಲ್ಲ. ಹೇ ದೇವ್ರೆ, ಮಾರ್ಕೆಟ್ ಏನಿಗೆ ದೋಡೋಗ್ಬಿಡ್ತಾನ. ಬರ್ಲಿ ಕುಂದ್ರ ಬರ್ರಿ. ಸುಮಿತಕ್ಕ, ನಂಗೆ ಕೇಳಕ್ ಕುಂದ್ರಕ್ಕಾಗಿಲ್ವಾ, ಯಾಕಂದ್ರ ನನ್ನ ಕಾಲು ಹಿಡ್ಕೊಂಡ್ಬಿಡ್ತತಿ ಕುಂತ್ರ. ಅದು ಒಟ್ಟು ವೆರಿನೇಸ ಏನೋ ಪ್ರಾಬ್ಲಮ್ ಆಗೈತಂತ, ಅದಕ್ಕೆ ತೋರ್ಸಕ್ ಕುಂತಾನೆ ದವಾಖಾನ್ಯಾಗ. ನಾನು ಹಿಂದತಾನೆ, ನೀನು ಏನಂತ ಹೇಳಷ್ಟ. ಅಯ್ಯೋ ದೇವ್ರಿ, ಅದು ಎಂತದ ಯವ್ವ, ಅದು ರೋಗ ಕುಂದ್ರಕ್ ಬರಂಗಿಲ್ಲ ನಿಂದ್ರಕ್ ಬರಂಗಿಲ್ಲ ಅಂತ ಇದು ಎಂತದ ಯವ್ವ? ಅದು ಈ ವಯಸ್ಸಕ್ಕ ಯವ್ವ ಸುಮಿತಕ್ಕ, ರೋಗ ಪಾಗ ಅಲ್ಲ ಯವ್ವ, ಕಾಲು ಹಿಡ್ಕೊಂಡದ. ಅಯ್ಯೋ ದೇವ್ರಿ, ಇನ್ನ 2 ದಿನ ಕೊತ್ಕೊಂಡು ಹೋಗ್ಬಿಡ್ತಾರ ಅಂದ್ಬಿಡು. ಅದು ರೋಗ ಅಲ್ಲನ. ಅಯ್ಯ, ನಂಗೆ ಹೆಂಗ್ ಗೊತ್ತಾಗ್ಬಿಟ್ಟಿ? ನೀ ಹೇಳಿಲ್ಲ ಅಂದ್ರೆ ಹೋಗ್ಲಿ ಬಿಡವ, ಆರಾಮಾಗಿರು. ಅದು ಬಿಡು, ಯಾಕೆ ಕರ್ದಿದ್ದು ಅದು ಹೇಳು. ಅಲ್ಲ, ಚಾ ಹೇಳ್ತಿದ್ನಲ್ಲ, ಚಾ ಕುಡ್ದ ಹೋಗ್ತೇವಿ, ಹಂಗ ಅಂತೂ ಹೋಗಂಗಿಲ್ಲ. ಮೊದ್ಲು ವಿಷಯ ಹೇಳು. ಏನಿಲ್ಲವಾ, ಅದು ನನ್ನ ಮಗ ಮದುವೆ ಮಾಡ್ಬೇಕಿತ್ತು. ಅಲ್ಲ ಸುಮಿತ್ರಕ್ಕ, ನಿನ್ ಮಗಂದಾಗ್ಲಿ ಮದುವೆ ಆಗೈತಲ್ಲ ಅವಿನಾಶಂದ, ಮತ್ತೆ 2 ಸಲ ಮದುವೆ ಮಾಡಿದಿ. ಯವ್ವ ಸುಮ್ಕಿರ. ಅಯ್ಯ ನೀನ ಸುಡ್ಲಿ ಯವ್ವ, ನನ್ನ ಮಗಲೇ ವೀರೇಶ್ಗ, ನನ್ ಸೌತಿ ಮಗ್ಗ ಅಲ್ಲ. ಅಯ್ಯೋ ನೀನ್ ಮಾತಾಡ್ತೀವ, ಕಾಮಿಡಿ ಮಾಡಕುಂತೀಯನು? ಅಲ್ಲ ವೀರೇಶ್ಗ ಮದುವೆ ಅದು ಈಟಲ್ಲ ಗುಣ. ದುಡಿತಾ ಇದ್ದ ನನ್ನ ಮಗ ಡೆಲಿವರಿ ಬಾಯ್ ಆಗಿ, ರೊಕ್ಕಕ್ಕೆ ಏನು ಕಮ್ಮಿ ಇಲ್ಲವ ಇದ. ಜವಾಬ್ದಷ್ಟು ರೊಕ್ಕ ಮಾಡಕುಂತಾನ, ಎಲ್ಲ ಐತಿ. ಮತ್ತ ಅಣ್ಣನ ಮದುವೆ ಆಗಿ ತಮ್ಮ ತಂಗಿ ಹಂಗ ಕೂತ್ರ ಚಂದ ಅನಸ್ತತನು? ಅದಕ್ಕವ ನನ್ ಮಗಂದೊಂದು ಮದುವೆ ಮಾಡ್ಬಿಡ್ತಾನಿ. ನನ್ ಸೊಸಿ ಅಂತ ಒಂದಿದ್ರೆ ಅದು ನನಗೆ ಹೆಮ್ಮೆ, ಹೌದಿಲ್ಲ? ಪಾಪ ಸುಚಿತ್ರ ಎಲ್ಲ ಮಾಡ್ಕೊಂಡು ಹೋಗ್ತಲ್ಲ, ಪಾಪ ಚಲೋ ಹುಡುಗಿ ಸಿಕ್ಕೇತ್ವ, ಹಂಗೆ ಯಾಕಂತಿ? ಆಕಿ ಬರೋಬ್ರಿಲ್ಲ ಅನ್ನೆ ನಾನು, ನನಗ ನನ್ನ ಸೊಸಿ ಬೇಕು ಅಂದಿದ್ದು. ಚಂದ್ರಿ ನೋಡ್ವಾ, ನಿಂಗೆ ಒಟ್ಟು ಕಮಿಷನ್ ಕೊಡ್ತೀನಂತ, ಆದ್ರೆ ಹುಡುಗಿ ಮಾತ್ರ ಈಡಾಗಿ ವರದಕ್ಷಿಣೆ ತರ್ಬೇಕು, ಚಲೋ ಮಂತನದಿರ್ಬೇಕು. ಏನು ಮತ್ತ ಈ ಸುಚಿತಾಕಿನ ಬೆಳ್ಳಗ ಚಂದಗ ತಳ್ಳಗ ದಂತದ ಗೊಂಬೆ ಆಗಿರ್ಬೇಕು ನೋಡುವ ಹುಡುಗಿ. ಮತ್ತಿನ ಒಂದು ಮಾತ್ವಾ, ಈ ಸುಚಿತ್ರ ಅದಲ್ಲ ನನ್ ಸೊಸಿ, ಆಕಿಕಿನ ಸೌಕಾರ ಇರ್ಬೇಕು ಅಂತ ಹುಡುಗಿನ ಹುಡುಕ. ಅಲ್ಲ, ಗಂಡ ಬಿಟ್ಟಿದ್ದು, ಗಂಡ ಸತ್ತಿದ್ದು, ಇಲ್ಲಂದ್ರ ಮನಿ ಬಿಟ್ಟು ಓಡೋದಾಕಿ, ಒಂದ್ ಮಗು ಮಾಡ್ಕೊಂಡು ಬಂದಾಕಿ, ಅಂತವೇನಾರ ಇದ್ರ ನಡೀತದನ? ಅಯ್ಯ ನಿನ್ನ ಶಿಗದಿ ಕಟ್ಲಿ ಒತ್ತೊಂಡ್ರು ಹೊತ್ಕೊಂಡು ಹೋಗ್ಲಿ, ನಿನಗೇನ್ ಬಂದೈತ ದಾಡಿ ಹೊಲಸ್ಬಾಯಿ? ಆ ಹೊಲಸ್ಬಾಯಿನ ಪೈಕಾನ್ ತೊಳಿತಾರಲ್ಲ, ಹಾರ್ಪಿಕ್ ಹಾಕಿ ಅದ್ರಲ್ಲೇರ ತೊಳಕ. ಅಯ್ಯ ಸುಮಿತ್ರಕ್ಕ, ಹಂಗ್ಯಾಕಂತೀವ? ನೀನ ಹೇಳಿದ್ದಲ್ಲ ಮತ್ತ ಸೌಕಾರ ಮಂತನ ದುಡಿಗಿ ಅಂತ, ಅದಕ್ಕೆ ಇಂಥವಿದ್ರ ನಡೀತೇತನು ಅಂತ ಅಂದಿದ್ದು. ಯಾಕಲೆ ನನ್ನ ಮಗ್ಗ ಅಂತದ್ ಕಟ್ಟದು, ನನ್ನ ಮಗ ಎನ್ಕೊಂಟನ ಕೂಡ್ನ? ಓ ಬೇಷದಿವ ನೀನು. ನನ್ನ ಮಗ್ಗ ಚಲೋ ಒರಿಜಿನಲ್ ಹುಡುಗಿನ ಬೇಕು. ಕೂಲ್ ಡೌನ್. ಯಾಕೆ ಸುಮಿತ್ರಕ್ಕ ಹಂಗ ಸಿಟ್ಟಾಕಿ? ಆ ಕೇಳಿದ್ರಾಗ ಏನು ತಪ್ಪಿಲ್ಲ. ಅಲ್ಲ, ನಿನ್ನ ಮಗ ದುಡಿಯೋದು 10-20 ಸಾವಿರ ರೂಪಾಯಿ ತಿಂಗಳಿಗೆ, ನೀವಿರೋದು ಹಂಚಿನ ಮನ್ಯಾಗ. ಅದು ಮಳಿ ಬಂದ್ರೆ ರಪ್ಪ 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 ಅಂತ ಸೋರ್ತತಿ. ಇಂಥ ಮನಿಗ ಅಂತ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಟ್ಟು ಬರೋರು ಯಾರು ಸಿಗ್ತಾರೆ? ಮತ್ತೆ ಇಂಥವ್ರ ಸಿಗೋದು ಅದಂತಿ ನಾನು. ಅವಿನಾಶ್ಗ ಮತ್ತೆ ಅದು ಒಟ್ಟಿಲಿ ದುಡುಗಿ ಮಾಡಕ್ ಹೊಂಟಿದ್ದಿಲ್ಲೇನೋ ರೊಕ್ಕ ದಾಸಕ, ಅದಕ್ಕೆ ಕೇಳಿದವ. ನೀನ್ ಮೊದ್ಲು ನಿನ್ನ ಬಾಯಿನ ಹಾರ್ಪಿಕ್ ಅಲ್ಲ, ಫಿನೈಲು ಹಾರ್ಪಿಕ್, ಮತ್ತೆ ಎಂತದದು ಬಚಲಾತಿಕ್ಕದು ರೆಡ್ ಹಾರ್ಪಿಕ್ ಹಾಕಿ ತೊಳ್ಕ. ನನಗಂತಳಿಕಿ ವಯಸ್ಸಿನಾಗ ದೊಡ್ಡ ಕೆದಿ ಅಂತ ಬಿಟ್ಟಿನ ಸುಮಿತ್ರಕ್ಕ ನಾನು. ಅಲ್ಲಲೇ ಚಂದ್ರಿ, ಅಲ್ಲ ಚಲೋ ಕನ್ನೆ ನೋಡು, ಏನು ಕಮಿಷನ್ ಕೊಡ್ತಾನೆ. ನನ್ನ ಮಗ 10-20 ಸಾವಿರ ಅಲ್ಲ, ಜಾಸ್ತಿನ ದುಡಿತಾನ, ಕಣ್ ಕಿಸರಾಕೇತ ಅಂತ ನಾನ ಓಟು ಕಮ್ಮಿ ಹೇಳೇನಿ. ಚಲೋ ಹುಡುಗಿನ ನೋಡ್ಲಿ ಚಂದ್ರಿ, ಹಂಗ್ಯಾಕ್ ಮಾಡ್ತಿ? ತಗೋ ನೋಡ್ತಾನೆ. ನೀನು ಅವಿನಾಶಕ್ ಮಾಡಿದ್ ನೆನಪಿಸ್ಕೊಂಡು ಹೇಳಿದ್ದವ, ಏನ್ ತಪ್ಪಾಯ್ತು ಬಿಡು ಅದ್ರಾಗ. ದೇವ್ರೆ, ಇದ್ದಿದ್ದಂಗೆ ಹೇಳಿದ್ರೆ ಇಷ್ಟು ಸಿಟ್ಟು ನಿನಗ. ಆತ ಚಲೋ ಹುಡುಗಿ ನೋಡ್ತೀಯಾ? ಹಂಗಂದ್ರ ಯಾಕ ನಮ್ ಕಡೆ ಒಂದ್ ಚಲೋ ಹುಡುಗಿ ಐತೆ, ನೀ ಹೂ ಅಂದ್ರೆ ನೋಡಕ್ ಹೋಗು. ನಾನು ಚಲೋ ಹುಡುಗಿ ಅಂದ್ರ ಅವ್ರಪ್ಪಂದು ದೊಡ್ಡ ಅರ್ಬಿ ಅಂಗಡಿ ಐತಿ. ಅವ್ರವ್ವ ಮನ್ಯಾಗ ಅದಿ ಅಂತದ ಇದು ಎಂತದ ಯವ, ಅದು ಆರಿ ವರ್ಕು, ಡಿಜೇನು ಪಜೇನು ಅಂತವ್ ದೊಡ್ಡ ಕ್ಲಾಸ್ ನಡೆಸ್ತಾವಂತ. ಇಲ್ಲೇ ದಾವಣಗೆರೆಯಾಗ. ಹುಡುಗ ದುಡಿತಾ ಇರ್ಬೇಕು, ಒಳ್ಳೆ ಗುಣ ಇರ್ಬೇಕು ಅಷ್ಟೇ ಅಂತ ಹೇಳಿದ್ಲು. ಅದಕ್ಕ ಹೆಂಗ ಹುಡುಗಿ ಫೋಟೋ ತರ್ಸ್ಲನ? ಅಲ್ಲ, ಹುಡುಗಿಗೆ ಬಂಗಾರ, ಹುಡುಗಗೆ ಬಂಗಾರ, ಮತ್ತೆ ರೊಕ್ಕ ರೂಪಾಯಿ ಎಷ್ಟು ಕೊಡ್ತಾರ, ಕಾರ್ ಕೊಡ್ತಾರನು ಅಂತ ಕೇಳು. ಆಮೇಲೆ ಬೇಕಂದ್ರ ಫೋಟೋ ತರ್ಸಂತಿ, ಹೌದಿಲ್ಲ? ಈ ಸುಮಿತಕ್ಕ ಮದ್ವಿ ಮಾಡಕುಂತಾಳ ಏನ? ರೊಕ್ಕ ರೂಪಾಯಿ ಕಾರ್ ಸಂಬಂಧ ಮದ್ವಿ ಮಾಡಕುಂತಾಳ? ಇವ್ವ, ಇದ್ರ ಬಾಯಿ ಎಂತದಿರ್ಬೇಕು ನೋಡಿ, ಇದ್ರ ಬಾಯಾರ ಸೇದಬಾರ್ದೇನೋ ಅಂತೀನಿ ನಾನು. 2 ದಿನ ಅವಿನಾಶಿಗೆ ಜೀವ ತಿಂದ್ಲು. ಸುಚಿತ್ರ ಮನೆಯಿಂದ ಏನು ಬರಂಗಿಲ್ಲ ಅಂತ ಗೊತ್ತಾದ್ಮೇಲೆ ಈಗ ಹಿಂಗತೆ ಆಟ ನಡೆಸ್ಯಾಳ ನೋಡಿಕಿ. ಇಂಥವ್ರಿಂದನ ನಮ್ಮೂರಾಗ ಮಳಿ ಬೆಳಿ ಎಲ್ಲ ಕಮ್ಮಿ ಆಗ್ಬಿಟ್ಟತಿ. ಇಂಥವ್ರು ಇರೋದ್ರಿಂದ ಕನ್ನೇನು ತೋರ್ಸಂಗಿಲ್ಲ, ಏನು ತೋರ್ಸಂಗಿಲ್ಲ ಇದ್ರ ಮಸಡಿಗ. ಆಗ್ತದ ರಶ್ಮಿತಕ್ಕ, ನಾವಿನ್ನೋ ಪ್ಯಾಟಿಗೆ ಹೋಗ್ಬೇಕಾ? ಹಂಗೇನಾರ ಇದ್ರೆ ಹೇಳ್ತೀನಿ. ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಡುವಂತ ಹುಡುಗಿ ಸಿಕ್ಕಾಗ ಮೊದ್ಲು ನಿನಗ ಬಂದು ಹೇಳ್ತೀನಿ, ಆಯ್ತಾ? ನಾವಿನ್ ಬರ್ಲಾ, ಬಾಯ್. ಬೈ ಚಲೋ ಹುಡುಗಿ ನೋಡ್ರವ, ಕೈ ತೊಳೆದು ಮುಟ್ಬೇಕು ಅಂತ ಚಲೋ ಹುಡುಗಿ ನೋಡ್ರಿ ಮತ್ತ. ಆತ ಕಳ್ಳನ ಮಗಿಂಗೆ ಚಲೋ ಹುಡುಗಿ ಬೇಕಂತ ಎಲ್ಲಿ ಸಿಕ್ಕಳ? ಕಳ್ಳನ ಕಳ್ಳಿನ ಸಿಗೋದು. ಬರ್ತೀನಿ. ಏನ ಗುನು ಮಾಡಿದೆವ
ಅರ್ಥನ ಆಗ್ಲಿಲ್ಲ. ಯಥಾ ರಾಜ ತಥಾ ಪ್ರಜೆ. ಬರ್ತೀವಿ ಬಾಯ್. ಲೇ ನಿಂದ್ರಿಲೇ. ಅಯ್ಯ ದೇವ್ರೆ, ಅಲ್ಲ ಏನ ಅನ್ಲಿಕ್ಕಿ. ಥೋ ಅರ್ಥನ ಆಗ್ಲಿಲ್ಲ. ನೆಟ್ಟಿಗೆ ಮಾತಾಡಕ್ಕೂ ಬರಂಗಿಲ್ಲ ಇವಕ್ಕ. ನನ್ನ ಮಗ ಎಡವಿ ತಿನ್ನಂಗಾಗೈತಿ. ಚಲೋತ್ನಾಗಿ ಎಡವಿ ಮಾಡ್ಬೇಕವ. ಚಲೋ ಹಸಿಮೆಣಸಿನ್ಕಾಯಿ ಅದಾವು ಎಲ್ಲ ತುಂಬಿ ಮುರಿದು ಇಟ್ಕೊಂಡಂದ್ರೆ ಎಡವಿ ಮಾಡಕ್ರ ಬರ್ತತಿ. ಹಬ್ಬ ಅಲ್ಲ ಈ ಅವಿನಾಶ್ಗೆ ರೊಕ್ಕ ಕೇಳಿದ್ದೆ ಇನ್ನ ಕೊಡ್ಲಿಲ್ಲಲ್ಲ. ಅಲೋ ಅವಿ. ಅಯ್ಯ ಇದಕ್ರ ಬಾಯಿ ಸೇರ್ಲಿ. ಅಲ್ಲ ಇಲ್ಲಿ ಕುಂತ ನಾನು ಅವಿ ಅವಿ ಅಂತ ಕರೆ ಕುಂತಾನೆ. ತಿರುಗು ನೋಡ್ಲಾರ್ದಂಗ ಹೊಂಟಾಳ ನೋಡಿಕಿ. ರೊಕ್ಕ ಕೇಳಿದಕ್ಕ ಹೊಟ್ಟೆಲ್ಲ ದಗ 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 ಅಂತ ಉರ್ದೋಗಿರ್ಬೇಕು. ಮತ್ತೇನು ಅದಕ್ಕ ಮಕ ಮಾರಿ ಸಟ್ಟು ಮಾಡ್ಕೊಂಡು ತಿರುಗ್ಕೊಂಡು ಹೊಂಟಾ. ನನಗೇನಾಗ್ಬೇಕು? ನನಗೆ ರೊಕ್ಕ ಬಂದ ಸಾಕು. ಯಾರ ಹೆಂಗಾರ ಹಾಳಾಗಿ ಹೋಗ್ಲಿ. ಏನವಾ ಸೊಸಿ ಏನ್ರಿ? ಅಲ್ಲ ಕರ್ದ ಕರೆ ಕುಂತಾನಿ ಹಂಗ ಹೊಂಟಿಯಲ್ಲ. ನೀವು ಯಾವಾಗ ಕರದ್ರಿ? ಅಯ್ಯ ದೇವ್ರಿ, ಅಲ್ಲ ಅವಿ ಅವಿ ಅಂತ ಕರೆ ಕುಂತಾನಿ ಏನ್ರಿ ಯಾಕ ಅಂತ ಕೇಳಿಲ್ಲ. ಅತ್ತೀರ ನಾನೇನು ಅವಿನಾಶಿ ಏನ್ರಿ? ಅವಿನಾಶಿ ಅಂತ ಕರೆದ ಕೂಡ್ಲೆ ನಾನು ಓಡ್ ಬರಕ ನಾನು ಸುಚಿತ್ರ ಅಂದ್ರಷ್ಟ ನಾ ಬರುವುದು. ಆ ತಗೋರವ ಹಂಗ್ಯಾಕ್ ಮಾಡಿ. ಅದು ಬಿಡು, ನನ್ನ ಮಗ ಅವಿನಾಶ್ ಎಲ್ಲಿ? ಓಹೋ ಅವಿನಾಶ ನನ್ನ ಮಗ ಅನ್ನ ಕುಂತಾರ. ರೊಕ್ಕ ರೂಪಾಯಿ ಏನಾರ ಬೇಕಂದ್ರೆ ಸಾಕು ನನ್ನ ಮಗ ಅನ್ನೋದು. ಬ್ಯಾಡಾದಾಗ ಸೌತಿ ಮಗ ಅವಿನಾಶ ನಾಶನಾಗ ಹೋಗ್ಲಿ ಹಂಗಾಗೋಗ್ಲಿ ಹಿಂಗಾಗೋಗ್ಲಿ ಅಂತ ಬೈಯೋದು. ಎಂತ ಕೆಟ್ಟ ಜನನಪ್ಪ ಇವರು. ಸೊಕ್ಕ ಮುರಿಬೇಕು. ಅವರು ಮಕ್ಕೊಂಡಾರ್ರಿ ಬರ್ತಾರ ತಡ್ರಿ. ಹೌದಾ? ಅಲ್ಲ ಸಂಜೆಗಿತ್ತಲ್ವಾ ಯಾಕ ತಲೆ ಹೊಡ್ಯಾಕ ಕುಂತಂತ್ರಿ ಮಕ್ಕೊಂಡಾರ್ತಾಳ್ರಿ ಬರ್ತಾರ. ಅವಿ ಅತ್ತಿಯರ್ ಕರ್ಯಾಕ ಕುಂತಾರ ಬಾ. ಸುಬ್ಬಿ 15,000 ರೂಪಾಯಿ ಎಲ್ಲಿ ಕೊಡ್ಬೇಕಾಕಿತ್ತು ಅಂತ ಮಕ ಮೂತಿ ತಿರುಗ್ಕೊಂಡು ಹೊಂಟಾಳ. ಯವ್ವ ಏನಾತು ಹಂಗೆ ಕರ್ದಿ? ಹೇಳಿದ್ದನ ಎಷ್ಟು ಸಲ ಹೇಳ್ಬೇಕ ಬಾಯ್ಲಿ. ನಿನ್ ಹೆಂಡತಿ ಹತ್ರ 15,000 ರೂಪಾಯಿ ಇಸ್ಕೊಂಡಿದ್ನಲ್ಲ ಏನಾತ? ಯವ್ವ ಆಕಿ ತಡಿ ಕರಿತೀನಿ. ನಾನ್ ಕೇಳಿನಿ ಅಂದ್ರೆ 1 ರೂಪಾಯಿ ಕೊಡಲಕ್ಕಿ. ಎಲ್ಲೋ ಅವಿ ಆಕಿಗೆ ಹೇಳ್ಬೇಡ್ಲಾ? ಯವ್ವ ತಡಿದೆ. ಸುಚಿ ಬಾಯ್ಲಿ. ಏನಾತವಿ? ಚಾ ಗಿಡ ಕುಂತಾನಲ್ಲಿ. ಚಾ ಇಡುವಂತಿ 15,000 ರೂಪಾಯಿ ಫೋನ್ ಪೇ ಮಾಡಂದ್ರೆ ಯಾಕೆ ಮಾಡ್ಲಿಲ್ಲ? ನಂಗೂ ನೆನಪಿಲ್ಲ ಮತ್ತೆ ಕೇಳಾಕ. ಅಯ್ಯಯ್ಯ ಇದೇನಾತಿದು? ಅದು ಅವಿ ಅದು ಫೋನ್ ಇಲ್ಲಿ ಎತ್ಕೊಂಡೋಗ್ಬಿಟ್ಟತಿ. ಏನ ಹೂರಿ ಎತ್ತೀರ? ಅದು ಚಪಾತಿ ಹಿಟ್ಟತ್ತಿತ್ತ ಏನ ಫೋನಿಗ ಎಳ್ಕೊಂಡೋಗ್ಬಿಟ್ಟಿತ್ ನೋಡ್ರಿ ಎತ್ತೀರ. ಎಷ್ಟು ಹುಡುಕಿದ್ರು ಫೋನ್ ಸಿಗ್ವಲ್ದು. ಈಗ 15,000 ರೂಪಾಯಿ ಫೋನ್ ಪೇ ಮಾಡಂದ್ರ ಎಲ್ಲಿಂದ ಮಾಡ್ಬೇಕು? ಮನೆಗೆಲ್ಲ ಸಂತಿ ಸಾಮಾನು ಅದಾವ್ ಬಿಡ್ರಿ. ಈಗ ಸದ್ಯಕ್ಕೆ ಏನ್ ರೊಕ್ಕದ ಖರ್ಚು ಆಗುವಂಥದ್ದು ಏನು ಇಲ್ಲ. ನಡಿತೈತಿ 1-2-3 ದಿನ ನಡಿತೈತಿ. ಅವಿ ಯಾಕೆ ಬೇಕಿತ್ತು ರೊಕ್ಕ? ಲೋ ಅವಿ ಇತ್ತಾಗ ಬಾಳ ನೋಡ್ವಾ ಸೊಸಿ, ನನ್ನ ಮಗ ದುಡಿತಾ ಇದ್ದಾನ. ಅವನು ಎದಕ್ಕರ ಕೇಳ್ತಾನ ಎದಕ್ಕರ ಬಿಡ್ತಾನ. ಎದಕ್ಕೂ ಏನು ಎತ್ತಂತ ಅವ್ನ ಹಿಂದೆ ಹತ್ತು ಬಿಟ್ಟಿಯಲ್ಲ ನೀನು. 15,000 ರೂಪಾಯಿ ಕೇಳಿದ್ರೆ ಕೊಡ್ಬೇಕು. ಅಲ್ಲ ಯಾಕ ಎದಕ್ಕಂತ ನಾನ್ ಕೇಳಬಾರ್ದನು? ನಾ ಏನ್ ಕೇಳ್ತೀನಿ? ಮಾವರ ಹೇಳ್ಯಾರ ನನಗ 1 ರೂಪಾಯಿನೂ ಖರ್ಚು ಮಾಡಬೇಡವ ನೀನು. ಒಂದ್ ಬುಕ್ದಾಗ ಬರ್ದಿಟ್ಟು ಖರ್ಚು ಮಾಡು, ಅವಿನಾಶ್ ಕೇಳಿದ್ರು ಕೊಡ್ಬೇಡ ಅಂತ ಹೇಳ್ಯಾರ. ನಾ ಹಂಗ ಮಾಡಕುಂತಾನೆ. ಯಾಕಂದ್ರೆ ಅಲ್ಲಿ ಗುಂಪಿ ಕಟ್ಟದೈತಿ ರೊಕ್ಕ. ಗುಂಪಿ ಕಟ್ಟದೈತಿ ಅದಕ್ಕ ಬೇಕ. ಗುಂಪಿಗ ಯಾವ ಗುಂಪು? ಎದ್ರ ಗುಂಪು? ಏನಪ್ಪ ನಂಗೆ ಗೊತ್ತಾ ಇಲ್ಲ. ಸುಚಿ ನಿನ್ನ ನೆಕ್ಲೆಸ್ ಬಿಡಿಸ್ಕೊಂಬರಕ 1 ಲಕ್ಷ ರೂಪಾಯಿ ಇಲ್ಲೇ ಗುಂಪನ್ಯಾಗ ಎತ್ತೀವಿ. ಅದು ಕಟ್ಟಕ್ಕೆ 15,000 ರೂಪಾಯಿ ಬೇಕಿತ್ತು. ಈಗ ಫೋನ್ ಇಲ್ಲಂದ್ರೆ ಹೆಂಗೆ ಮಾಡ್ಬೇಕು? ಅವಿ ಫೋನ್ ಸಿಕ್ಕರು ನಾನು 1 ರೂಪಾಯಿ ಕೊಡಂಗಿಲ್ಲ. ಯಾಕೆ ಕೊಡ್ಬೇಕು? ಇವ್ರು ಒತ್ತಿಗಿಟ್ಟು ಬರೋ ಮುಂದೆ ನಮಗೆ ಏನಾರ ಹೇಳಿದ್ರ? ನನ್ನ ನೆಕ್ಲೆಸು ಇವ್ರು ಕದ್ದಿಟ್ಟಾರ. ಈಗ ಮತ್ತೆ ನನ್ನ ರೊಕ್ಕಲ್ಲೇನ ಅದನ್ನ ಬಿಡಿಸ್ಕೊಂಬಂದು ನಮಗೆ ಕೊಡ್ಬೇಕನ? ನಮಗೆ ಆಗಂಗಿಲ್ಲನ? ನಮ್ಮ ಕೈ ಇಲ್ಲನ ತರಾಕ? ಓಯ್ ದೇವ್ರೆ ಹೆಂಗಿಟ್ಟಾರ ಹಂಗೆ ತಗೊಂಬಂದು ಕೊಡ್ತಾರ. ತಗೋ ನೀ ಯಾಕಷ್ಟು ಕಷ್ಟಪಡ್ತಿ? ಅವೇ ರೊಕ್ಕನ ಕೂಡಿಟ್ರ ಕಾರು ಏನಾರ ತಗೋಬಹುದು. ದುಡಿಮೀಗ ಒಂದು ದಾರಿ ಆಕೈತಿ. ಸುಮ್ಮನೆ ರವಿ ನೀನು ಮನ್ಸಿಗೆ ಬಂದಂಗೆಲ್ಲ ಮನ್ಸಿಗೆ ಬಂದವ್ರಿಗೆಲ್ಲ ರೊಕ್ಕ ಖರ್ಚು ಮಾಡಕ್ ಹೋಗ್ಬೇಡ. ಓಹೋ ಅದಂತೀನಿ ನಾನು. ನನ್ನ ಮಗ ನನ್ನ ಸೊಸಿ ಅಂದಾಗನ ನಾನು ಅರ್ಥ ಮಾಡ್ಕೋಬೇಕಿತ್ತು. ನೋಡವಿ ಅಷ್ಟಕ್ಕೂ ಇವರು 1 ಲಕ್ಷ ರೂಪಾಯಿ ಸಂಘದಾಗ ತಗಸೇ ಇಲ್ಲ. ತಗ್ಸಿದ್ದು ಬರೀ 50,000 ರೂಪಾಯಿ. ಕಟ್ಟೋದೂ ಕಮ್ಮಿನೇ ಇರ್ತತಿ. ಹೋಗಿ ವಿಚಾರಿಸ್ಕೊಂಡು ಬಂದು ಕೊಡಂಗಿದ್ರೆ ಕೊಡು ರೊಕ್ಕನ. ನಾನೇನು ಬ್ಯಾಡ ಅನ್ನಂಗಿಲ್ಲ. ಯವ್ವ ತಗ್ಸಿದ್ದು ಎಷ್ಟು ಬೇ? ಅತ್ತೇರ ಹೇಳ್ರಿ ಎಷ್ಟು ತಗ್ಸಿರಿ ಅಂತ. ಎಲ್ಲ ಗೊತ್ತಾಗೈತೆ ನನಗ. ಹೇಳ್ರಿ ನಿಮ್ಮ ಬಾಯಿಲೆ ಕೇಳಿ ಒಟ್ಟು ಕಿವಿ ತಂಪಾಗ್ಲಿ. ಯಾಕಲ್ಲ ಹಂಗೆ ಕೇಳಾಕುದಿ? 1 ಲಕ್ಷ ರೂಪಾಯಿನ 50,000 ರೂಪಾಯಿನ ಕಟ್ಟೋದಲ್ಲ. ಒಟ್ಟು ಲಗುನ ಕಟ್ಟಿ ಮುಟ್ಟಿಸ್ಬಿಟ್ರೆ ಚಿಂತಿರ್ಲಾರ್ದಂಗ ಪಾರ್ ಹಾಕಿವಿ ಅಂತ ಒಟ್ಟು ಜಾಸ್ತಿ ಕಟ್ಟಾಕುಂತೀನಪ್ಪ. ಅದು ಜಯಕ್ಕರು ರೇಷ್ಮಕ್ಕಾರು ಅದಾರಲ್ರಿ ಬಾಜು ಮನ್ಯಾಗ, ಅವ್ರಿಗೆ ಹೋಗಿ ಕೇಳ್ರಿ ಎಷ್ಟು ಕಟ್ಟೋದು ಎಷ್ಟು ತಗ್ಸ್ಯಾರ ಏನು ಎತ್ತ ಅಂತ. ಸುಮ್ಮನೆ ಮನ್ಸಿಗೆ ಬಂದಂಗೆ ರೊಕ್ಕ ಖರ್ಚು ಮಾಡ್ತೀರಿ ನೀವು. ಅಷ್ಟಕ್ಕೂ 1 ರೂಪಾಯಿ ಕೊಡಬಾರ್ದು. ಅವಿ ಅವನೇನ ಒಳ್ಳೆಯವನ ಅಂತ ಕೊಡಕುಂತಾನ. ಅದಕ್ಕೂ ಲಾಯಕ್ಕಿಲ್ಲ ನೀವು. ಸುಚಿ ನೋಡ್ದೇನ ಅವಿ ನೋಡ್ಲಾ ನೀನ್ ಎಂತಿ ಅದು ಎಷ್ಟು ಕಿಮ್ಮತ್ ಕೊಟ್ಟು ಮಾತಾಡ್ತಾಳ ನಮಗ. ಈಕಿಗೆ ಏನಾರ ಅಂದ್ಕೊಟ್ಟಿನ ತಡಾಕಿಲ್ದಂಗ್ ಸಿಟ್ಟು ಬಂದ್ಬಿಡ್ತತಿ. ಆದ್ರೆ ಈಕಿ ಏನಂದ್ರು ಏನ್ ಮಾಡಿದ್ರು ನಾವು ನೋಡ್ಕೊಂತ ಕುಂತ ಬಿಡ್ಬೇಕು. ತೀರ ಮಾಡ್ಬಾರ್ದಪ್ಪ. ತೀರ ಮಾಡಕುಂತಾಳ ನೀ ಎಂತಿ. ಯವ್ವ ನಾ ಹೇಳ್ತೀನಿ ತಡಿ. ಅಷ್ಟ ಮಾಡಪ್ಪ. ನನಗೇನ್ ಹೇಳ್ತೀಯವಿ ನೀನು? ನಿಮ್ ತಮ್ಮ ನಿಮ್ಮ ಅವ್ಗ ಹೇಳು. ನಿಮ್ ತಮ್ಮ ಗಂಡ್ಸಾಗಿದ್ರ ನನ್ನ ನೆಕ್ಲೆಸ್ ತಾನ ದುಡ್ದು ಬಿಡಿಸ್ಕೊಂಡ್ ನನ್ನ ಕೈಯಾಗ ಕೊಡು ಅಂತ ಹೇಳು. ಅದನ್ ಬಿಟ್ಟು ಅಣ್ಣನ ಕಡೆ ಸಾಲ ಮಾಡಿಸಿ ನನ್ನ ನೆಕ್ಲೆಸ್ ನನಗ ತಂದು ಕೊಡುವಂಥದ್ದು ಏನು ಇಲ್ಲಿ ಬೇಕಾಗಿಲ್ಲ. ಮನುಷ್ಯನ ಅಲ್ಲವ. ಅಯ್ಯ ಇದ್ರ ಏನಾಯ್ತ್ಲಿ ಹೆಂಗ್ ಮಾತಾಡ್ತಿದ್ ನೋಡು. ನೋಡ್ದೇನಪ್ಪ ನಿನ್ನ ಹೆಂಡತಿ ಮಾತಾಡುದು ಒಟ್ಟು ಬಿಗಿಯಾಗಿಡ್ಬೇಕು. ನಿಮ್ಮಪ್ಪ ನೋಡು ನನಗೆ ಹೆಂಗ್ ಹೊಡೆದು ಬಡ್ದು ಬಿಗಿಯಾಗಿಟ್ಟಾನ. ನೀನದಿ ತೀರಾ. ಯವ್ವ
ಸುಚಿತ್ರ ಹೇಳೋದನು ಬರಬ್ರಿ ಬೇ, ಆಕಿಗೂ ಸಿಟ್ಟಾಗೈತಿ. ಮತ್ತ ಯಾರಿಗೆ ಸಿಟ್ಟು ಬರಂಗಿಲ್ಲ ಹೇಳು. ಈಗ ಆಕಿನೂ ಒಂದು ಕಾರ್ ತಗೊಂಡು ಬಾಡ್ಗಿ ಕೊಟ್ಟು ಒಂದು 4 ರೊಕ್ಕ ಮಾಡ್ಬೇಕಂತ ಹಾಕಿದಾಳ. ಈಗ ಸಾಲ ಮಾಡಿ ಬೈಕ್ ತಗೊಂಡು ಆ ಸಾಲನ ನಾವು ಹರಿಬೇಕು ಅಂದ್ರ ಮತ್ತ ಆಕಿಗೆ ಸಿಟ್ಟು ಬರಂಗಿಲ್ಲ ಏನ್ ಬೇ? ಸಿಟ್ನ್ಯಾಗ ಏನ ಅಂದಾಳ, ಹೋಗ್ಲಿ ಬಿಡು. ಅದು ಕಟ್ಟುದು ಎಷ್ಟು ಅಂತ ನಾ ಕೇಳ್ಕೊಂಬರ್ತೀನಿ ತಡಿಬೇ. ನಿಂಗೆ ಯಾರ ಸುಳ್ಳು ಹೇಳಿ ಮೋಸ ಮಾಡಕ್ ಕುಂತಾರ ಅನಿಸ್ತೈತಿ. ಇಲ್ಲ ತಡಿ, ನಾನು ಹೋಗಿ ಕೇಳ್ಕೊಂಬರ್ತೀನಿ ಏಟಂತ. ತಡಿಯಪ್ಪ, ನೀ ಯಾಕೆ ಹೋಗ್ತಿ? ಹಂಗ ಮಾಡ್ಬೇ, ಸುಮ್ಮನೆ ರೊಕ್ಕ ಖರ್ಚು ಮಾಡುದು ಬ್ಯಾಡ ಅಂತ. ತಡಿ ನಾನು ಬರ್ತೀನಿ. ಸುಚಿ, ಯಾಕೆ ಸುಚಿ ಸಿಟ್ಟಾಗ್ತಿ? ಸಿಟ್ಟಾಗ್ಬಿಡ, ನಾ ಎಲ್ಲ ಮಾತಾಡಿನ ತಗೋ. ಹಲ್ಕಟ್ ಬಾಡ್ಯ 15,000 ರೂಪಾಯಿ ಸಿಗ್ತತಿ ಅಂತ ಎಷ್ಟು ಖುಷಿಯಾಗಿದ್ದೆ ನಾನು. ಅಲ್ಲ, ಈಗೀಗ ಯಾರು ಹೇಳಿದ್ರು 50,000 ರೂಪಾಯಿ ತೆಗ್ಸಿದ್ದು ಅಂತ? ಯಾರು ಹೇಳಿರ್ಬೇಕು? ಓ ಕಾವ್ಯ. ಅಯ್ಯೋ, ಇದ್ರಿ ಹಣ ಎತ್ಲಿ, ಇವತ್ತು ಬರಲಿ ಮನೀಗ. ಕೈ ಕಾಲು ಮುರಿದು ಮೂಲ್ಯಾಕೆ ಕುಂದಿಸ್ತಾನೆ ನಾ ಎಂತಕಿನ. ನನ್ನ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತಿ ಇವತ್ತು. ನಾನು ಏನೇನೋ ಪ್ಲಾನ್ ಹಾಕೊಂಡಿದ್ದೆ, ಎಲ್ಲ ಮುಂಡ ಮುಚ್ಕೊಂಡು ಹೋತು. ಅಲ್ಲ, ಈ ಅವಿನಾಶ್ ಗದೆ ಎಷ್ಟು ಮಕ್ಳಾಗ ಸೊಕ್ಕ ಬಂದಿತ್ತು ನೋಡು. ಮೊದಲೆಲ್ಲ ನಾನು ಹೇಳಿದ್ದು ಗೆರಿ ದಾಟ್ತಿದ್ದಿದ್ದಿಲ್ಲ. ಈಗ ನನಗ ಸುಚಿತ್ರ ಮಾಡಿದ್ದ ಕರೆಕ್ಟು, ಹಂಗ ಹಿಂಗ ಅಂತ ವೇದವಾಕ್ಯ ವೇದಾಂತಿ ಹೇಳಷ್ಟು ದೊಡ್ಡವನಾಗ್ಬಿಟ್ಟಾನ. ಇವನು ಬಾಯಿ ಸೇರ್ಲಿ. ದೇವ್ರು ಇಂಥವ್ರು ನಾ ಒಳ್ಳೇದ್ ಮಾಡ್ತಾನ, ಇಂಥವ್ರು ಈಗ ಒಳ್ಳೇದ್ ಮಾಡಂಗಿಲ್ಲ ದೇವ್ರು. ಅದಕ್ಕೆ ತಾಯಿನ ಕಿತ್ಕೊಂಡ್ಬಿಟ್ಟಾನ. ಹಾಳಾಗೋಕ್ಕಾರ ಇವರು. ಕಾರ್ ತಗೊಂಡು ಮೆರಿಬೇಕು ಅನ್ನಕೊಂತಾರನು. ಕಾರಲ್ಲ, ಪ್ಲಾಸ್ಟಿಕ್ ಕಾರ್ ತಗೊಳಕು ಇವ್ರಿಗೆ ಗತಿ ಇರಬಾರ್ದು. ಹಂಗ ಮಾಡ್ಬೇಕು ಇವ್ರಿಗೆ, ಹಾಳಾದವ್ರಿಗೆ. ನನ್ನ ಮಗ ಗಂಡ್ಸಾಗಿದ್ರ ನೆಕ್ಲೆಸ್ ಬಿಡಿಸ್ಕೊಂಬಾ ಅಂದ್ಲಲ್ಲ, ಮಾಡ್ತೀನಿ. ಇವತ್ತ ನೆಕ್ಲೆಸ್ ತಗೊಂಡ್ಬಂದು ಇದ್ರ ಮಸಡಿಗೆ ಎಸಿತೀನಿ. ಅವಾಗ ನಾನು ನನ್ನ ಮಗ ಏನು ಅಂತ ಈಗ ಗೊತ್ತಾಕೈತಿ. ಸುಬ್ಬಿಗ ನಾವೇನ ಕಾಂಜಿ ಪಿಂಜಿ ಅನ್ಕೊಂಡಾಳೇನಿಕಿ? ವಿಚಿತ್ರಿ, ಊರ್ ವಿಚಿತ್ರಿ, ಹಾಳಾದಕ್ಕಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಇಲ್ಲಿವರೆಗೂ ವಿಡಿಯೋ ನೋಡಿದ್ಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಹೈ ಪಾಯಿಂಟ್ಸ್ ಕೊಡಿ ಫ್ರೆಂಡ್ಸ್. ಹೈ ಪಾಯಿಂಟ್ಸ್ ಕೊಟ್ಟು ನಮಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಿನ್ನೆ ಕಮೆಂಟ್ ಮಾಡಿದ್ದೀರಿ ಅವರೆಲ್ಲರಿಗೂ, ಮತ್ತೆ ಇವತ್ತೆಲ್ಲ ಕಮೆಂಟ್ ಮಾಡಿರೋರ್ಗು ತುಂಬ ಥ್ಯಾಂಕ್ ಯು. ಇವತ್ತು ಯಾರ್ಯಾರು ಕಮೆಂಟ್ ಮಾಡಿದ್ರಿ ಅವರೆಲ್ಲರಿಗೂ ಹಾಯ್ ಚನ್ನಮ್ಮ ಮಲ್ಲಿ ಅವರೇ, ಥ್ಯಾಂಕ್ ಯು. ಹಾಯ್ ಶ್ವೇತಾ ಶಿವರೇಶ್ ಅವರೇ, ಥ್ಯಾಂಕ್ ಯು. ಹಾಯ್ ಜಯಶ್ರೀ ಜೋಶಿ ಅವರೇ, ಥ್ಯಾಂಕ್ ಯು. ಹಾಯ್ ವಿರಾಜ್ ಪಂಕಜ ಅವರೇ, ಥ್ಯಾಂಕ್ ಯು. ಹಾಯ್ ರೇಷ್ಮಾ ನದಾಫ್ ಅವರೇ, ಥ್ಯಾಂಕ್ ಯು. ಹಾಯ್ ಶಶಿಕಲಾ ವಿಬಿ ಅವರೇ, ಥ್ಯಾಂಕ್ ಯು. ಹಾಯ್ ಕವಿತಾ ಅವರೇ, ಥ್ಯಾಂಕ್ ಯು. ಹಾಯ್ ಮಾದೇವಿ ಅವರೇ, ಥ್ಯಾಂಕ್ ಯು. ಹಾಯ್ ಲಕ್ಷ್ಮಣ್ ಅವರೇ, ಥ್ಯಾಂಕ್ ಯು. ಹಾಯ್ ಭಾವನಾ ಬೊಮ್ಮಣ್ಣ ಅವರು, ಥ್ಯಾಂಕ್ ಯು. ಹಾಯ್ ನೀಲಾ ಅವರೇ, ಥ್ಯಾಂಕ್ ಯು. ಹಾಯ್ ಹೇಮಲತಾ ಅವರೇ, ಥ್ಯಾಂಕ್ ಯು. ಹಾಯ್ ಸುನೀತಾ ಅವರೇ, ಥ್ಯಾಂಕ್ ಯು. ಹಾಯ್ ಮಂಜುಳಾ ಅವರೇ, ಥ್ಯಾಂಕ್ ಯು. ಹಾಯ್ ಸಂಗೀತಾ ಅವರೇ, ಥ್ಯಾಂಕ್ ಯು. ಇವತ್ತು ನಿಮ್ಮ ಅಣ್ಣನವರದು ಮದುವೆ ವಾರ್ಷಿಕೋತ್ಸವ ಇದೆ ಅಂತ ಹೇಳಿದ್ರಿ. ಅವರಿಗೆ ನಮ್ಮ ಟೀಮ್ ಕಡೆಯಿಂದ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ದಿನವನ್ನು ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಿ, ಜೀವನದುದ್ದಕ್ಕೂ 100 ವರ್ಷ ಸುಖವಾಗಿ ಬಾಳಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಅವರೆಲ್ಲರಿಗೂ ಲೈಕ್ ಕೊಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ.